ಯುಗಾದಿ ಅಂದರೆ ಏನು? ಯುಗಾದಿಯನ್ನು ಯಾಕೆ ಆಚರಣೆ ಮಾಡಲಾಗುತ್ತೆ ಅಂತ ತಿಳಿಯೋಣ ಬನ್ನಿ. ಮೊದಲಿಗೆ ಎಲ್ರಿಗೂ ಯುಗಾದಿಯ ಶುಭಾಶಯಗಳು. ಭಾರತದ ಅನೇಕ ಕಡೆಗಳಲ್ಲಿ ನಾವು ಯುಗಾದಿಯನ್ನು ಆಚರಿಸ್ತೇವೆ. ಹೊಸ ವರ್ಷದ ಸಂಕೇತವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಯುಗಾದಿ ಪದದ ಅರ್ಥ ಯುಗ ಪ್ಲಸ್ ಆದಿ. ಯುಗಾದಿ ಹೊಸ ಯುಗದ ಆರಂಭ ಎಂದೇ ಇದರ ಅರ್ಥ. ಇನ್ನು ಸಾಂಪ್ರದಾಯಿಕ ಆಚರಣೆ ಕಡೆ ನೋಡಿದಾಗ ಸೂರ್ಯ ನಮಸ್ಕಾರ, ಪಂಚಾಂಗ ಪೂಜೆ, ಬೇವು ಹಾಗೂ ಬೆಲ್ಲದ ಸಿಹಿ ಕಹಿಯ ಆಚರಣೆ ಎಂದೇ ಇದರ ಅರ್ಥ. ಜೀವನದಲ್ಲಿ ಸಿಹಿ ಮತ್ತು ಕಹಿ ಎರಡು ಸಮನಾಗಿ ಇರಬೇಕೆಂದೇ ಈ ಬೇವು ಬೆಲ್ಲದ ಸವಿಯುವುದರ ಅರ್ಥ. ಭಾರತದಲ್ಲಿ ಈ ದಿನವನ್ನು ನಿರ್ಧರಿಸುವ ರೀತಿ ಹಲವಾರು ಬಗೆಯಲ್ಲಿದೆ. ಮುಖ್ಯವಾಗಿ ಚಂದ್ರಮಾನ, ಸೌರಮಾನ ಎಂಬ ಎರಡು ಪ್ರತೀತಿಗಳಿದ್ದು ಹಿಂದೂ ಧರ್ಮದ ಜ್ಯೋತಿಷ್ಯ ಶಾಸ್ತ್ರದಿಂದ ನಿರ್ಣಯಗೊಂಡಿದೆ. ಚಂದ್ರನ ಚಲನೆಯನ್ನು ಆಧರಿಸಿ ದಿನಗಣನೆ ಮಾಡುವುದನ್ನು ಚಂದ್ರಮಾನ ಹಾಗೂ ಸೂರ್ಯನ ಚಲನೆಯನ್ನು ಆಧರಿಸಿ ದಿನಗಣನೆ ಮಾಡುವುದನ್ನು ಸೌರಮಾನ ಎನ್ನಲಾಗುತ್ತದೆ. ಇನ್ನು ಈ ಕಾಲದಲ್ಲಿ ಸಸ್ಯಗಳಲ್ಲಿ ಚಿಗುರು ಹುಟ್ಟುತ್ತದೆ. ಇದನ್ನು ನಾವು ಸೌರಮಾನ ಯುಗಾದಿ ಎಂದು ಕರೆಯುತ್ತೇವೆ. ಇನ್ನು ಹಬ್ಬದ ಆಚರಣೆ ವಿಷಯಕ್ಕೆ ಬಂದರೆ ಈ ಹಬ್ಬವನ್ನು ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣದಲ್ಲಿ ಆಚರಣೆ ಮಾಡಲಾಗುತ್ತದೆ. ಆಂಧ್ರ ಮತ್ತು ಕರ್ನಾಟಕದಲ್ಲಿ ಯುಗಾದಿ ಅಂದರೆ, ಮಹಾರಾಷ್ಟ್ರದಲ್ಲಿ ಗಡಿಪಡವ ಎಂದು ಆಚರಿಸಲಾಗುತ್ತದೆ. ಇನ್ನು ಆಂಧ್ರದಲ್ಲಿ ಹುಣಸೆಕಾಯಿ, ಬೆಲ್ಲ, ಮಾವಿನಕಾಯಿ, ಉಪ್ಪು, ಮೆಣಸು, ಬೇವು ಇತ್ಯಾದಿ ಮಿಶ್ರಣ ಮಾಡಿ ಉಗಾದಿ ಚಪ್ಪಡಿ ಎಂದು ಸೇವಿಸಲಾಗುತ್ತದೆ. ಹಾಗೂ ಒಂದು ಕೋಲಿಗೆ ಬಟ್ಟೆಯನ್ನು ಕಟ್ಟಿ ತೋರಣಗಳಿಂದ ಅಲಂಕರಿಸಿ ಅದಕ್ಕೆ ಒಂದು ಬಾವುಟವನ್ನು ಕಟ್ಟಿ ಹೊಸ ಯುಗದ ಆರಂಭವೆಂದೇ ಅದನ್ನು ಹಾರಿಸಲಾಗುತ್ತದೆ. ಇನ್ನು ಕರ್ನಾಟಕದಲ್ಲಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸಿ ಆಚರಣೆ ಮಾಡಲಾಗುತ್ತದೆ. ಇನ್ನು ಮನೆಗಳಲ್ಲಿ ಬೇಗನೆ ಮುಂಜಾನೆ ಎದ್ದು ಬಾಗಿಲಿಗೆ ಮಾವಿನ ತೋರಣದಿಂದ ಹಾಗೂ ಬೇವಿನ ಗೊಂಚಲುಗಳಿಂದ ಮನೆಯನ್ನು ಅಲಂಕರಿಸಿ ಅಭ್ಯಂಜನ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಗಳನ್ನು ಧರಿಸಿ ಪೂಜೆಯನ್ನು ಸಲ್ಲಿಸಿ ಆಚರಣೆ ಮಾಡಲಾಗುತ್ತದೆ. ಇನ್ನು ಮನೆಯ ಹಿರಿಯರು ಪಂಚಾಂಗವನ್ನು ಓದಿದರೆ ಅದನ್ನು ಮನೆಯ ಸದಸ್ಯರು ಕುಳಿತು ಕೇಳಬೇಕು. ಪಂಚಾಂಗ ಹಿಂದೂ ಧರ್ಮದ ಸಾಂಪ್ರದಾಯಿಕ ಕ್ಯಾಲೆಂಡರ್. ಇದು ದಿನಸೂಚಿಯಷ್ಟೇ ಅಲ್ಲದೆ ಆ ವರ್ಷದಲ್ಲಿ ಮಳೆ, ಬೆಳೆ ಹಾಗೂ ಮದುವೆ ಸಮಾರಂಭಗಳಿಗೆ ಒಳ್ಳೆಯ ಮುಹೂರ್ತಗಳು, ಜೀವನ ಸುಸ್ಥಿತಿಯನ್ನು ಸೂಚಿಸಲಾಗುತ್ತದೆ. ಹಬ್ಬದ ವಿಶೇಷ ಎಂದರೆ ಒಬ್ಬಟ್ಟು. ಕಾಯಿ ಹಾಕಿ ಮಾಡುವುದರಿಂದ ಕೆಡುತ್ತದೆ ಎಂದು ಅದಕ್ಕೆ ಬೇಳೆಯನ್ನು ಹಾಕಿ ಮಾಡಲಾಗುತ್ತದೆ. ಇನ್ನು ಅಂದು ಸಂಜೆ ಗುರು ಹಿರಿಯರ ಮನೆಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೆಯಲಾಗುತ್ತದೆ.